ಇವತ್ತು ದಕ್ಷಿಣ ಭಾರತದ ರಾಜ್ಯಗಳ ಸಿಎಂಗಳ ಜೊತೆ ಸಭೆ ಇದೆ. ಚೆನ್ನೈನಲ್ಲಿ ಕೇಂದ್ರ ಸಚಿವ ಅಮಿತ್ ಶಾ ಅವರ ನೇತೃತ್ವದಲ್ಲಿ ಸಭೆ ಇದೆ. ಇವತ್ತು ತಮಿಳುನಾಡಿನ ಚೆನ್ನೈನ ಕೋವಲಂನಲ್ಲಿ ಈ ಸಭೆ ನಡೆಯುತ್ತೆ. ಇವತ್ತು ದಕ್ಷಿಣ ಭಾರತದ ರಾಜ್ಯಗಳ ಸಿಎಂಗಳ ಜೊತೆ ಸಭೆ ಇದೆ. ಚೆನ್ನೈನಲ್ಲಿ ಕೇಂದ್ರ ಸಚಿವ ಅಮಿತ್ ಶಾ ಅವರ ನೇತೃತ್ವದಲ್ಲಿ ಸಭೆ ನಡೆಯುತ್ತೆ. ತಮಿಳುನಾಡಿನ ಚೆನ್ನೈನ ಕೋವಲಂನಲ್ಲಿ ಈ ಸಭೆ ನಡೆಯುತ್ತೆ. ಡಿ.ಕೆ. ಶಿವಕುಮಾರ್, ಆಂಧ್ರ ಸಿಎಂ ಚಂದ್ರಬಾಬು ನಾಯ್ಡು, ತಮಿಳುನಾಡು ಸಿಎಂ ವಿಜಯ್, ತೆಲಂಗಾಣ ಸಿಎಂ ರೇವಂತ್ ರೆಡ್ಡಿ, ಕೇರಳ ಸಿಎಂ ವಿ.ಡಿ. ಸತೀಶನ್, ಪುದುಚೇರಿ ಸಿಎಂ ಎನ್. ರಂಗಸ್ವಾಮಿ ಅವರೆಲ್ಲರೂ ಕೂಡ ಈ ಒಂದು ಸಭೆಯಲ್ಲಿ ಭಾಗಿಯಾಗ್ತಾರೆ. ಇವತ್ತು ದೆಹಲಿಯಿಂದ ತಮಿಳುನಾಡಿಗೆ ಸಿಎಂ ಡಿ.ಕೆ. ಶಿವಕುಮಾರ್ ಅವರು ತೆರಳುತ್ತಾರೆ. ನಿನ್ನೆಯಿಂದ ಕೂಡ ಈ ಒಂದು ಸಭೆ ನಡೀತಾ ಇದೆ. ನಿನ್ನೆ ಇವತ್ತು 2 ದಿವಸ ಇತ್ತು. ನಿನ್ನೆ ಡಿ.ಕೆ. ಶಿವಕುಮಾರ್ ಅವರು ದೆಹಲಿಗೆ ಹೋಗಿದ್ರು. ಕಾವೇರಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅಲ್ಲಿ ಕೆಲಸಗಳಿದ್ವು. CWMA ಸಭೆಯಲ್ಲಿ ಭಾಗಿಯಾಗಿದ್ದರು ಅವರು. ಸೊ ಅದಕ್ಕೆ ಸಂಬಂಧಪಟ್ಟ ಹಾಗೆ ನಿನ್ನೆ CWMA ಸಭೆಯಲ್ಲಿ ಏನು ಡಿ.ಕೆ. ಶಿವಕುಮಾರ್ ಅವರು ಭಾಗಿಯಾಗಿದ್ದರು. ಸೊ ಇವತ್ತು ದೆಹಲಿಯಿಂದ ತಮಿಳುನಾಡಿನಿಂದ ಏನು ಡಿ.ಕೆ. ಶಿ ಅವರು ದೆಹಲಿಯಿಂದ ತಮಿಳುನಾಡಿಗೆ ಹೋಗ್ತಾರೆ. ಕ್ಷೇತ್ರ ಮರು ವಿಂಗಡಣೆ, ಕಾವೇರಿ ವಿವಾದದ ಬಗ್ಗೆ ಚರ್ಚೆ ಸಾಧ್ಯತೆ ಇದೆ ಅಮಿತ್ ಶಾ ಅವರ ಜೊತೆ. ದಕ್ಷಿಣ ಭಾರತದ ರಾಜ್ಯಗಳ ಕುಂದುಕೊರತೆಗಳ ಬಗ್ಗೆ ಚರ್ಚೆ ಕೂಡ ಆಗುತ್ತೆ ಈ ಒಂದು ಸಭೆ. ವೀಕ್ಷಕರೇ, ಅಮಿತ್ ಶಾ ಅವರ ನೇತೃತ್ವದಲ್ಲಿ 5 ರಿಂದ 6 ರಾಜ್ಯಗಳ ಸಿಎಂ ಜೊತೆ ಆ ರಾಜ್ಯದ ಸಿಎಂಗಳು ಆ ರಾಜ್ಯದ ಪ್ರತಿನಿಧಿಯಾಗಿ ಕೇಂದ್ರ ಸಚಿವ ಅಮಿತ್ ಶಾ ಅವರ ಸಭೆಯಲ್ಲಿ ಭಾಗಿಯಾಗ್ತಾರೆ. ರಾಜ್ಯದ ಕುಂದುಕೊರತೆಗಳು, ಕ್ಷೇತ್ರ ಮರು ವಿಂಗಡಣೆ, ರಾಜ್ಯದಲ್ಲಿ ಏನೇನು ಕೊರತೆಗಳಿದ್ದಾವೆ, ಯೋಜನೆಗಳ ಕೊರತೆ ಏನು, ಕೇಂದ್ರದಿಂದ ಏನೆಲ್ಲ ಬರಬೇಕು, ರಾಜ್ಯಗಳ ನಡುವೆ ಏನೆಲ್ಲ ಹೊಂದಾಣಿಕೆಗಳಾಗಬೇಕು, ಏನೆಲ್ಲ ಹಗ್ಗ ಜಗ್ಗಾಟಗಳು ಜಗಳಗಳು ಏನೇನಿದ್ದಾವೆ ಎಲ್ಲದರ ಬಗ್ಗೆ ಕೂಡ ಈ ಒಂದು ಸಭೆಯಲ್ಲಿ ಚರ್ಚೆ ಆಗುವ ಸಾಧ್ಯತೆಗಳಿದ್ದಾವೆ. ಈಗ ನೋಡಿ, ಕ್ಷೇತ್ರ ಮರು ವಿಂಗಡಣೆ ಅಂತ ಬಂದರೆ ದಕ್ಷಿಣ ಭಾರತದ ರಾಜ್ಯಗಳಲ್ಲಿ ನಾವು ಜನಸಂಖ್ಯೆಯನ್ನು ನಿಯಂತ್ರಣ ಮಾಡಿದ್ವಿ. ಉತ್ತರ ಭಾರತದವರು ಅದರ ಮೇಲೆ ಲಿಮಿಟೇ ಇಕ್ಕಿಲ್ಲ, ಬೇಕಾಬಿಟ್ಟು ಜನಸಂಖ್ಯೆಯನ್ನು ಹೆಚ್ಚಳ ಮಾಡ್ಕೊಂಡಿದ್ದ. ಕ್ಷೇತ್ರ ಮರು ವಿಂಗಡಣೆ ಆದರೆ ದಕ್ಷಿಣ ಭಾರತಕ್ಕೆ ಅನ್ಯಾಯ ಆಗುತ್ತೆ. ಹೇಗೆ ಅಂತ ಹೇಳಿದ್ರೆ ಕ್ಷೇತ್ರಗಳು ಆ ಕಡೆ ಜಾಸ್ತಿ ಹೋಗುತ್ತೆ, ಉತ್ತರ ಭಾರತದ ಕಡೆ. ಸೊ ಆ ಕಾರಣಕ್ಕೆ ಬಹಳ ಚರ್ಚೆ ಆಗ್ತಾ ಇತ್ತು, ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ವಿ ನಾವು ದಕ್ಷಿಣ ಭಾರತದವರು. ಸೊ ಇವಾಗ ಅದರ ಬಗ್ಗೆಯೂ ಕೂಡ ಚರ್ಚೆ ಆಗುವ ಸಾಧ್ಯತೆಗಳಿದ್ದಾವೆ. ಮತ್ತು ಇದು ಇನ್ನು ಹಲವು ರಾಜ್ಯಗಳ ಕೊರತೆಗಳಿದಾವಲ್ಲ, ರಾಜ್ಯದಲ್ಲಿ ಏನೇನು ಕೊರತೆ ಇದ್ದಾವೆ, ತಮಿಳುನಾಡು ಕರ್ನಾಟಕ ಮಧ್ಯೆ ಏನು ಕಿತ್ತಾಟ ಇದೆ, ಇವೆಲ್ಲವೂ ಕೂಡ ಮಹಾರಾಷ್ಟ್ರ ಮತ್ತು ಬೆಳಗಾವಿ ಗಡಿ ಬಗ್ಗೆ ಏನು ಇದ್ದಾವೆ ಅವೆಲ್ಲದರ ಬಗ್ಗೆ ಕೂಡ ಚರ್ಚೆಯಲ್ಲಿ ಸಾಧ್ಯತೆ ಇದೆ. ಆ ಚರ್ಚೆಗೆ ಒಂದು ತಾರ್ಕಿಕ ಅಂತ್ಯವನ್ನು ಅಥವಾ ಸೊಲ್ಯೂಷನ್ ಕೊಡುವ ಕೆಲಸವನ್ನು ಅಮಿತ್ ಶಾ ಅವರು ಮಾಡ್ತಾರೆ ಈ ಒಂದು ಸಭೆಯಲ್ಲಿ ಅನ್ನುವಂಥದ್ದು ಕೂಡ ಬಹಳ ನಿರೀಕ್ಷೆ ಇದೆ. ಏನಾಗುತ್ತೆ ಈ ಸಭೆ ಕಾದು ನೋಡಬೇಕು. ಅಪ್ಡೇಟ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ವಿನೋದ್. ನನಗೆ ಡೆಸ್ಕ್ನಿಂದ ನೇರ ಸಂಪರ್ಕದಲ್ಲಿ ಸಿಗ್ತಾ ಇದ್ದಾರೆ. ವಿನೋದ್, ನೋಡಿ, ನಿನ್ನೆಯಿಂದಲೂ ಕೂಡ ಈ ಒಂದು ಸಭೆ ನಡೀತಾ ಇದೆ. ಬಟ್ ಡಿ.ಕೆ. ಶಿವಕುಮಾರ್ ಅವರು ನಿನ್ನೆ ದೆಹಲಿಗೆ ಹೋಗಿದ್ರು. ಇವತ್ತು ಈ ಸಭೆಯಲ್ಲಿ ಅವರು ಕೂಡ ಭಾಗಿಯಾಗ್ತಾರೆ. ಸೊ ಈ ಒಂದು ಸಭೆಯಲ್ಲಿ ಬಹಳ ನಿರೀಕ್ಷೆ ಇದೆ. ರಾಜ್ಯದ ಸಮಸ್ಯೆಗಳು, ಇನ್ನು ಹಲವಾರು ವಿಚಾರಗಳ ಬಗ್ಗೆ ಚರ್ಚೆ ಆಗುತ್ತೆ ಅಂತ ಹೇಳಿ. ಹೆಚ್ಚಿನ ಮಾಹಿತಿ ಕೊಡೋದಾದ್ರೆ ಏನಿದೆ ವಿನೋದ್? ಮಾದೇವ್ ದಿಗ್ಗೋ, ಇವತ್ತು ಚೆನ್ನೈನಲ್ಲಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರ ನೇತೃತ್ವದಲ್ಲಿ ದಕ್ಷಿಣ ಭಾರತದ ಸಿಎಂಗಳ 31ನೇ ಸಮ್ಮೇಳನ ಸಭೆ ಇವತ್ತು ತಮಿಳುನಾಡಿನಲ್ಲಿ ನಡೆಯುತ್ತೆ. ಈ ಒಂದು ಕಾರ್ಯಕ್ರಮಕ್ಕೆ ಗೃಹ ಸಚಿವ ಅಮಿತ್ ಶಾ ಅವರು ಈಗಾಗಲೇ ನಿನ್ನೆ ಸಂಜೆನೇ ಆಗಮಿಸಿದ ಜೊತೆಗೆ ಈ ಕಾರ್ಯಕ್ರಮದಲ್ಲಿ ದಕ್ಷಿಣ ಭಾರತ ಸಿಎಂಗಳಾದ ಅಂದರೆ ಜೋಸೆಫ್ ವಿಜಯ್ ಆಗಿರ್ಬೋದು, ರೇವಂತ್ ರೆಡ್ಡಿ, ಚಂದ್ರಬಾಬು ನಾಯ್ಡು, ಮತ್ತು ವಿ.ಡಿ. ಸತೀಶನ್, ಮತ್ತು ರಂಗಸ್ವಾಮಿ, ಮತ್ತು ಕರ್ನಾಟಕ ಸಿಎಂ ಡಿ.ಕೆ. ಶಿವಕುಮಾರ್ ಈ ಎಲ್ಲ ಸಿಎಂಗಳು ಇವತ್ತು ಭಾಗಿಯಾಗಲಿದ್ದಾರೆ. ಭಾಗಿಯಾಗಿ ಇಲ್ಲಿ ಹಲವು ಪ್ರಮುಖ ವಿಚಾರಗಳ ಬಗ್ಗೆ ಚರ್ಚೆ ಮಾಡ್ತಾರೆ. ಅಂದರೆ ಅಂತಾರಾಜ್ಯಗಳ ನದಿ ನೀರು ಹಂಚಿಕೆ ವಿಚಾರ ಇದೇ ಬಹಳ ಪ್ರಾಮುಖ್ಯತೆಯನ್ನು ಪಡೆದುಕೊಂಡಿರೋದು ಈ ಒಂದು ಸಭೆಯಲ್ಲಿ. ಯಾಕಂದರೆ ಈಗಾಗಲೇ ಸುಪ್ರೀಂ ಕೋರ್ಟ್ ಪ್ರತಿದಿನ ತಮಿಳುನಾಡಿಗೆ 12,000 ಕ್ಯೂಸೆಕ್ ನೀರು ಹರಿಸೋಕ್ಕೆ ಒಂದು ಸೂಚನೆಯನ್ನು ಕೊಟ್ಟಿದೆ. ಸೊ ಹೀಗಾಗಿ ಈ ಎಲ್ಲ ಅಜೆಂಡಾಗಳಿಗಿಂತ 2 ಅಜೆಂಡಾಗಳು ತುಂಬ ಪ್ರಾಮುಖ್ಯತೆಯನ್ನು ಪಡೆದುಕೊಂಡಿವೆ. ಡಿಲಿಮಿಟೇಷನ್ ಬಿಲ್ ಆಗಿರ್ಬೋದು, ಜೊತೆಗೆ ಒಂದು ಕಾವೇರಿ ನದಿ ನೀರಿನ ವಿಚಾರವಾಗಿರ್ಬೋದು. ಈ 2 ವಿಚಾರಗಳು ಇವತ್ತು ಪ್ರಮುಖವಾಗಿ ತುಂಬ ಅಂದರೆ ಚರ್ಚೆಗೆ ಬರ್ತಕ್ಕಂಥ ವಿಚಾರಗಳು. ಅಂದರೆ ಕೇವಲ ತಮಿಳುನಾಡು ಕರ್ನಾಟಕ ಅಷ್ಟೇ ಅಲ್ಲ, ಈ ಕಡೆ ಆಂಧ್ರ ಪ್ರದೇಶ ಮತ್ತು ಕರ್ನಾಟಕದಲ್ಲಿ TB ಡ್ಯಾಮ್ ಎತ್ತರ ಮಾಡ್ಬೇಕನ್ನೋ ಪ್ರಸ್ತಾಪನೆ ಇದೆ. ಮತ್ತು ಕೃಷ್ಣ ಡ್ಯಾಮ್ನು ಒಂದು ಎತ್ತರ ಮಾಡಬೇಕು ಅನ್ನೋ ಒಂದು ಈಗಾಗಲೇ ಚರ್ಚೆಯಲ್ಲಿದೆಯಲ್ಲ, ಆ ವಿಚಾರಗಳ ಬಗ್ಗೆನೂ ಸುದೀರ್ಘವಾಗಿ ಚರ್ಚೆಗೆ ಯಾಕಂದರೆ ಇವೆಲ್ಲ ಅಂತಾರಾಜ್ಯ ಪ್ರಾಜೆಕ್ಟ್ಗಳೆಲ್ಲ. ಸೊ ಹೀಗಾಗಿ ಕರ್ನಾಟಕ, ತಮಿಳುನಾಡು, ಕೇರಳ
ಜೊತೆಗೆ ಆಂಧ್ರ ಪ್ರದೇಶ ಈ ಒಂದು ರಾಜ್ಯಗಳಿಗೆ ನಮ್ಮ ಕರ್ನಾಟಕದಿಂದ ಹರಿದು ಹೋಗ್ತಕ್ಕಂಥ ನದಿ ನೀರುಗಳು ಹೆಚ್ಚಿದೆ. ಆ ಒಂದು ಕಾರಣಕ್ಕೆ ಇವತ್ತು ಸಭೆಯಲ್ಲಿ ನದಿ ನೀರಿನ ಬಗ್ಗೆಯೂ ಹೆಚ್ಚಾಗಿ ಅಂದರೆ ಚರ್ಚೆ ಮಾಡಲಿಕ್ಕೆ, ಜೊತೆಗೆ ಈ ಒಂದು ನದಿಯಲ್ಲಿರ್ತಕ್ಕಂಥ ಹೂಳುಗಳನ್ನು ಎತ್ತಕ್ಕೆ ಕೆಲವೊಂದಿಷ್ಟು ಅನುದಾನ ಬೇಕಂತ ಒಂದು ಮನವಿಯನ್ನು ಮಾಡಿಕೊಳ್ಳುವ ಸಾಧ್ಯತೆ ಇದೆ. ಯಾಕಂದರೆ ಕಳೆದ ಬಾರಿ ಕರ್ನಾಟಕಕ್ಕೆ ಒಂದು ಕೇಂದ್ರ ಜಲಸಂಪನ್ಮೂಲ ಸಚಿವ CR ಪಾಟೀಲ್ ಬಂದಾಗಲೂ ಒಂದು ಹೇಳಿದ್ರು. ಸೊ ಹೀಗಾಗಿ ಇದ್ರ ಬಗ್ಗೆನೂ ಒಂದು ಮಾಹಿತಿಯನ್ನು ಇವತ್ತು ಸಭೆಯಲ್ಲಿ ಚರ್ಚೆ ಆಗುತ್ತೆ. ಇನ್ನು ಪ್ರಮುಖವಾಗಿ ಈ ಒಂದು ಸೀಮಾ ನಿರ್ಣಯ ಅಂದರೆ ನಾವೆಲ್ಲ ಡಿಲಿಮಿಟೇಷನ್ ಬಿಲ್ ಅಂತ ಕೇಳಿದ್ವಿ. ಡಿಲಿಮಿಟೇಷನ್ ಬಿಲ್ಗೆ ಇನ್ನೊಂದು ಹೆಸರೇ ಸೀಮಾ ನಿರ್ಣಯ ಅಂದರೆ ಈ ಕ್ಷೇತ್ರ ಮರು ವಿಂಗಡಣೆ ಮಾಡ್ತಾರಲ್ಲ, ಅದರ ಆತಂಕಗಳನ್ನು ಇವತ್ತು ಪ್ರಮುಖವಾಗಿ ಸಭೆಯಲ್ಲಿ ಚರ್ಚೆ ಮಾಡಲಾಗುತ್ತೆ. ಏನು ಈ ಒಂದು ಆತಂಕಗಳಿದಾವಲ್ಲ, ಯಾಕಂದರೆ ಕ್ಷೇತ್ರ ಮರು ವಿಂಗಡಣೆ ಆದರೆ ನಮ್ಮ ದಕ್ಷಿಣ ಭಾರತಕ್ಕೆ ತುಂಬ ಅನ್ಯಾಯವಾಗುತ್ತೆ, ಸೀಟ್ಗಳು ಕಮ್ಮಿ ಆಗುತ್ತೆ. ಯಾಕಂದರೆ 1971ರಲ್ಲಿ ಒಂದು ಜನಸಂಖ್ಯೆ ಆಧಾರದ ಮೇಲೆ ಈ ಒಂದು ಏನು ಕ್ಷೇತ್ರ ಮರು ವಿಂಗಡಣೆ ಆಗಿತ್ತು, ಆಧಾರದ ಮೇಲೆ ಆಗಿಲ್ಲ. ಪ್ರತಿ 10 ಲಕ್ಷಕ್ಕೆ ಒಬ್ಬ MP ಇರಬೇಕಂತ ಕಾನೂನು ಇದೆ ಒಂದು ಸಂವಿಧಾನದಲ್ಲಿ. ಸೊ ಹೀಗಾಗಿ ಈಗ ಒಂದು ವೇಳೆ ಏನಾದರೂ ನೀವು ಕ್ಷೇತ್ರ ಪುನರ್ ವಿಂಗಡಣೆ ಮಾಡಿದ್ರೆ ನಮಗೆ ಅನ್ಯಾಯ ಆಗುತ್ತೆ. ಸೊ ಹಾಗಾಗಿ ನಮಗೆ ಅನ್ಯಾಯ ಆಗದಂತೆ ನೀವು ಕ್ಷೇತ್ರ ಪುನರ್ ವಿಂಗಡಣೆ ಮಾಡಿಕೊಳ್ಳಿ. ಕ್ಷೇತ್ರ ಪುನರ್ ವಿಂಗಡಣೆ ಆದಂತೆ ಆಗಿದ್ದಲ್ಲಿ ಅದರ ನೇರ ಫಲ ಯಾರಿಗೆ ಸಿಗುತ್ತೆ ಅಂದರೆ ದಕ್ಷಿಣ ಭಾರತದ ಅಂದರೆ ಉತ್ತರ ಭಾರತದ ರಾಜ್ಯಗಳು ಇದಾವಲ್ಲ, ಹಿಂದಿ ರಾಜ್ಯಗಳು, ಅವುಗಳಿಗೆ ಜಾಸ್ತಿ ಸಿಗುತ್ತೆ. ಯಾಕಂದರೆ ಜನಸಂಖ್ಯೆ ಹೆಚ್ಚಿಗಾಗಿದೆ. ಈ ವಿಚಾರಗಳ ಬಗ್ಗೆಯೂ ಚರ್ಚೆ ಆಗುತ್ತೆ. ಇನ್ನು ಜೊತೆಗೆ ಆರ್ಥಿಕತೆ ಅಂದರೆ ದಕ್ಷಿಣ ಭಾರತದ ರಾಜ್ಯಗಳಿಂದ ಅತಿ ಹೆಚ್ಚು ಕೇಂದ್ರಕ್ಕೆ ಟ್ಯಾಕ್ಸ್ ಅನ್ನ ಕಟ್ಟಲಾಗುತ್ತೆ. ಅಂದರೆ ನೇರ ಟ್ಯಾಕ್ಸ್, ಪ್ರತ್ಯಕ್ಷ ಟ್ಯಾಕ್ಸ್ ಆಗಲಿ ಮತ್ತು ಪರೋಕ್ಷ ಟ್ಯಾಕ್ಸ್ ಆಗಲಿ, ಅವುಗಳು ಸಹ ಒಂದು ತಾರತಮ್ಯ ಇದೆ. ದಕ್ಷಿಣ ಭಾರತದ ರಾಜ್ಯಗಳಾಗಿರ್ತಕ್ಕಂಥ ಟ್ಯಾಕ್ಸ್ ಅನ್ನ ಒಂದು ಉತ್ತರ ಭಾರತದ ರಾಜ್ಯಗಳು, ಅಭಿವೃದ್ಧಿಯಲ್ಲಿ ಹಿಂದೆ ಇರ್ತಕ್ಕಂಥ ರಾಜ್ಯಗಳಿಗೆ ಜಾಸ್ತಿ ಹಂಚಿಕೆ ಮಾಡಲಾಗುತ್ತೆ. ಇದರಿಂದ ನಮಗೆ ದಕ್ಷಿಣ ಭಾರತದ ರಾಜ್ಯಗಳಿಗೆ ತಾರತಮ್ಯ ಆಗ್ತದೆ. ಅದನ್ನು ಸರಿಪಡಿಸಿ ಜೊತೆಗೆ GST ಕೌನ್ಸಿಲ್ ಅಲ್ಲಿ ಕೆಲವೊಂದಿಷ್ಟು ನಿರ್ಣಯಗಳನ್ನು ಚೇಂಜ್ ಮಾಡಬೇಕು. ಜೊತೆಗೆ GSTಯಲ್ಲಿ ನಮಗೆ ಹೆಚ್ಚಿನ ಅನುದಾನವನ್ನು ಕೊಡಬೇಕು. ದಕ್ಷಿಣ ಭಾರತದ ರಾಜ್ಯಗಳು ಹೆಚ್ಚು GST ಕಲೆಕ್ಷನ್ ಅಲ್ಲಿ ಇದಾವೆ. ಸೊ ಹಾಗಾಗಿ ನಮಗೂ ಅದರಲ್ಲಿ ವಿಶೇಷತೆ ಕೊಡಬೇಕು. ಈ ವಿಶೇಷವಾಗಿ ದಕ್ಷಿಣ ಭಾರತದ ರಾಜ್ಯಗಳಿಗೆ ಕೈಗಾರಿಕಾ ನೀತಿಗಳನ್ನು ಇನ್ನೂ ಸ್ವಲ್ಪ ಇಂಪ್ಲಿಮೆಂಟ್ ಮಾಡಬೇಕು. ಜೊತೆಗೆ ಪ್ರಮುಖ ಕೈಗಾರಿಕೆಗಳನ್ನು ಒಂದು ದಕ್ಷಿಣ ಭಾರತದ ರಾಜ್ಯಗಳಿಗೆ ಕೊಡಬೇಕು. ಯಾಕಂದರೆ ಉತ್ತರ ಭಾರತ ಈಶಾನ್ಯ ರಾಜ್ಯಗಳಿಗೆ ಹೋಲಿಸಿದರೆ ನಮ್ಮ ದಕ್ಷಿಣ ಭಾರತದ ಎಲ್ಲ ಮೂಲಭೂತ ಸೌಕರ್ಯಗಳು ಸರಿಯಾಗಿದೆ, ಜೊತೆಗೆ ಸಮರ್ಪಕವಾಗಿದೆ. ಸಾಕಷ್ಟು ದೊಡ್ಡ ಕಂಪನಿಗಳು, ದೊಡ್ಡ ಉದ್ಯಮಿಗಳು ಬಂದು ಇಲ್ಲಿ ಇನ್ವೆಸ್ಟ್ ಮಾಡ್ತಾರೆ. ಆ ಕಾರಣಕ್ಕೆ ನಮ್ಗೆ ಉದ್ಯೋಗ ಕ್ಷೇತ್ರದಲ್ಲಿ ಕೆಲವೊಂದಿಷ್ಟು ಕಾರಿಡಾರ್ಗಳು ಕೊಡಬೇಕು. ಆರ್ಥಿಕ ಕಾರಿಡಾರ್, ಎಕನಾಮಿಕ್ ಕಾರಿಡಾರ್ ಆಗಲಿ, ಜೊತೆಗೆ ಡಿಫೆನ್ಸ್ ಕಾರಿಡಾರ್ ಆಗಲಿ, ಇಂಥ ಯೋಜನೆಗಳನ್ನು ಕೊಡಬೇಕನ್ನುವ ನಿಟ್ಟಿನಲ್ಲಿ ಎಲ್ಲ ಯೋಜನೆಗಳ ಬಗ್ಗೆ ಇವತ್ತು ಮನವಿಯನ್ನು ಸಲ್ಲಿಸ್ತಾರೆ, ಪ್ರಸ್ತಾಪವನ್ನು ಮಾಡಿದರೆ. ಅದಾದ ಬಳಿಕ ಗೃಹ ಸಚಿವರು ಅವರ ಸಮಸ್ಯೆ ಆಲಿಸಿದ ನಂತರ ಕೆಲವೊಂದಿಷ್ಟು ತಿದ್ದುಪಡಿಯನ್ನು ತಮ್ಮ ಕೇಂದ್ರದ ಅಭಿಪ್ರಾಯವನ್ನು ಹೇಳಿದ್ದಾರೆ. ಮಹಾದೇವ ದಿಗ್ಗಾವ್. ಥ್ಯಾಂಕ್ ಯು ವಿನೋದ್, ನಿಮ್ಮೆಲ್ಲ ಮಾಹಿತಿಗಾಗಿ. ವೀಕ್ಷಕರೇ, ಈಗ ಬಹಳ ವಿಚಾರದ ಬಗ್ಗೆ ಚರ್ಚೆ ಆಗುತ್ತೆ ಒಂದು ಸಭೆಯಲ್ಲಿ. ಪ್ರಮುಖವಾಗಿ ಚರ್ಚೆ ಆಗೋ ವಿಷಯಗಳು ಪ್ರಸ್ತಾಪಿಸ್ತಾರೆ ಆ ರಾಜ್ಯದ ಮುಖ್ಯಮಂತ್ರಿಗಳು. ಸೊ ಅಮಿತ್ ಶಾ ಅವರ ನೇತೃತ್ವದಲ್ಲಿ ಈ ಎಲ್ಲ ಸಮಸ್ಯೆಗೆ ಒಂದು ಪರಿಹಾರ ಸಿಗುವ ಸಾಧ್ಯತೆಗಳಿದಾವೆ.